ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇನ್ ಕನ್ನಡ. ಇದೇನಂದರೆ ಗಾಡಿ ಮಾಡ್ತಾರೆ, ಇದು ಬೈಕ್. ಅಂದರೆ ಫಸ್ಟು ಸ್ಟಾರ್ಟಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದು ಫುಲ್ ಇದೆಯಲ್ಲ, ಇದು ಬೈಕ್ ಚಾರ್ಸಿ. ಇದು ಬೈಕ್ ಆ ಥರ ಕಾಣಲ್ಲ, ಬೈಕ್ ಚಾರ್ಸಿ. ಇದು ಕಸ್ಟಮ್ ಹೋಮ್ ಮೇಡ್, ಪೂರ್ತಿ ವೆಲ್ಡಿಂಗ್ ಡಿಸೈನ್ ಕೂಡ ನಾನೇ ಮಾಡ್ತೀನಿ. ಅಂದರೆ ಈಗೇನು ಮಾಡ್ತೀನಿ ಅಂದರೆ ಮಾರ್ಕ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಎಲ್ಲರೂ ಡೆಂಟ್ ಆಗಿರೋ ಥರ ಇರುತ್ತಲ್ಲ, ಅಲ್ಲಿ ಮೆಟಲೈಟ್ ಪೇಸ್ಟ್ನ ಫಿಲ್ ಮಾಡ್ತೀನಿ. ಅದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಪೇಸ್ಟ್ ಫಿಲ್ ಮಾಡುವಾಗ. ನೋಡಿ, ಸೇಫ್ ಸೈಡಲ್ಲೆಲ್ಲ ಮಾರ್ಕ್ ಮಾಡ್ಕೊತೀನಿ. ಆ ಕಡೆ ಸೈಡ್ ಸ್ವಲ್ಪ ಇದೆ, ಅಲ್ಲೂ ಮಾರ್ಕ್ ಮಾಡ್ಕೊತೀನಿ. ಅಂದರೆ ಸ್ಮೂತ್ ಗ್ರೈಂಡಿಂಗ್ ಮಾಡಿರುವಾಗ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ಸ್ಮೂತ್ ಗ್ರೈಂಡಿಂಗ್ ಮಾಡಿರಲ್ವಲ್ಲ ಅಂಥದ್ದು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಬೈಕ್ ನೆಕ್ ಹತ್ರನೇ ಜಾಸ್ತಿ ಕಾಣಿಸೋದು. ಅದು ಸ್ವಲ್ಪ ಕ್ಲೀನಾಗಿ ಮೆಟಲೈಟ್ ಪೇಸ್ಟ್ ಹಾಕಿ ಸ್ಯಾಂಡ್ ಪೇಪರಿಂದ ರಬ್ ಮಾಡ್ಕೋಬೇಕು. ಪೆಟ್ರೋಲ್ ಟ್ಯಾಂಕ್ ಮೇಲೆ ಬರುತ್ತೆ, ಅದೆಲ್ಲ ಆ ಕಡೆ ಬ್ರ್ಯಾಕೆಟ್ ಟೈಪ್ ಸ್ವಲ್ಪ. ಅದೇನಂದರೆ ಪೆಟ್ರೋಲ್ ಟ್ಯಾಂಕ್ನ ಸೇಫ್ ಮಾಡೋದು. ವಿತ್ ನಮ್ಮ ನೀ ಕೂಡ ಸೇಫ್ ಆಗುತ್ತೆ. ಇದ್ರೆ ನಮ್ಗೆ ಏಟಾಗಲ್ಲ, ಪೆಟ್ರೋಲ್ ಟ್ಯಾಂಕ್ ಕೂಡ ಏಟಾಗಲ್ಲ, ಪೆಟ್ರೋಲ್ ಟ್ಯಾಂಕ್ ಡೆಂಟ್ ಆಗಲ್ಲ. ಕಬ್ಬಣ ಗಟ್ಟಿ ಇರುತ್ತೆ, ಡೆಂಟ್ ಆಗೋದು ಕಾಪಾಡುತ್ತೆ. ಮತ್ತು ಇದು ಬೈಕ್ದು ಫುಲ್ ಚಾರ್ಸಿ. ಇದು ವಿತೌಟ್ ಸ್ವಿಂಗ್ ಆರ್ಮ್ ಆ್ಯಂಡ್ ಫ್ರಂಟ್ ಸಸ್ಪೆನ್ಷನ್ ಚಾರ್ಸಿ, ಬೈಕ್ ಚಾರ್ಸಿ. ಸೀಟ್ ಹತ್ರ ಎಲ್ಲ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಸೀಟ್ ಹಾಕ್ದಾಗ ಸ್ವಲ್ಪ ಕಾಣಿಸ್ಬಾರ್ದು ಬಿಲ್ಡ್ ಮಾಡಿರೋದೆಲ್ಲ, ಅದಕ್ಕೋಸ್ಕರ. ಅಂದರೆ ಈ ಬೈಕದು ಡರ್ಟ್ ಬೈಕ್ ಚಾರ್ಸಿ ಬರುತ್ತಲ್ಲ, ಆ ಟೈಪ್ ಇಲ್ಲ. ಇದು ಡರ್ಟ್ ಬೈಕ್ ಯೂಸ್ ಮಾಡ್ಬೋದು, ಡರ್ಟ್ ಬೈಕ್ ಟೈಪು. ಈ ಚಾರ್ಸಿ ಏನಂದರೆ ಈ ಸೂಪರ್ಸ್ ಬೈಕ್ ಇರುತ್ತಲ್ಲ, ಆ ಟೈಪ್ ಇದೆ ಈ ಚಾರ್ಸಿ. ಈ ಟೈಪ್ ಚಾರ್ಸಿ ಬಂದಿರಲ್ಲ ಗಾಡಿ ಯಾವುದಕ್ಕೂ. ಅಂದರೆ ನಾನು ಮಾಡಿದ್ದೀನಿ, ಕಸ್ಟಮ್ ಹೋಮ್ ಮೇಡ್ ಮಾಡಿರೋದು. ನೆಕ್ಕತ್ರ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಲ್ಲ, ಎಲ್ಲ ಪೇಸ್ಟ್ ಫಿಲ್ ಮಾಡಬೇಕು. ಇನ್ನೊಂದು ಸ್ವಿಂಗ್ ಆರ್ಮ್ ಇದೆ, ಆ ಸ್ವಿಂಗ್ ಆರ್ಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನೂ ಸಹ ನಾನೇ ಮಾಡಿರೋದು, ಬ್ಯಾಕ್ ಸ್ವಿಂಗ್ ಆರ್ಮು. ಅದು ಬಂದು ನೆಕ್ಸ್ಟು ಪುಟ್ಟಿ ಇದೆ, ಪುಟ್ಟಿ ವರ್ಕ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.